ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ. ಅದು ಕೊಡ್ಬೇಕೋ ಬೇಡ ಅನ್ನೋದು ಅವರ ಡಿಸಿಷನ್. ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ. ಇವತ್ತು ಎಲ್ಲದಕ್ಕೂ ಸಮಜಾಯಿಸಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ಹೇಳಕ್ಕಾಗಲ್ಲ. ನಮ್ಮ ಹತ್ರ ಹೇಳಕ್ಕೂ ಆಗಲ್ಲ, ನಾವು ಕೇಳೋದು ಸರಿಯಲ್ಲ. ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ. ಇದು ನನ್ನ ರಿಯಾಕ್ಷನ್. ಅದು ಲಾಸ್ಟ್ ಟೈಮ್ ಕೇಳಿದ್ರು, ಮೊದಲನೇ ಬಾರಿ ನಾನು ಬಂದಾಗ. ಅದು ಆವತ್ತು ರಾತ್ರಿ ಸಾಯಂಕಾಲ ನಾನು ಇಮಿಡಿಯೇಟ್ಲಿ ತಂದು ಕೊಟ್ಟೆ. ಅದನ್ನ ಕ್ಯಾಬಿನೆಟ್ ಅಲ್ಲೂ ನೋಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ 2 ದಿನ ಬಿಟ್ಟು ಇನ್ನು ಕೆಲವು ಡಾಕ್ಯುಮೆಂಟ್ ಇಮಿಡಿಯೇಟ್ ಆಗಿ ಅವಶ್ಯಕತೆ ಇಟ್ಟಿದ್ದಂತ ನಾನು ತಗೊಂಡ್ಬಂದು ಕೊಟ್ಟಿದ್ದೀನಿ. ಅದು ಆಲೈಸಿದ್ದಾರೆ. ಏನ್ ಬೇಕಾಗಿಲ್ಲ, ಏನ್ ಕ್ಲಾರಿಫಿಕೇಶನ್ ನಮ್ಮ ಬಗ್ಗೆ ಮಾಡೋ ಆಪ್ ಆದ್ರೆ ಏನು ಅಂತ. ಅದು ಸಾಮಾನ್ಯವಾಗಿ ನೀವೇ ಆದ್ರೂ ಸರಿ, ಅವರೇ ಆದ್ರೂ ಸರಿ, ಸರ್ಕಾರ ಕರೆದಿದೆ. ಸರ್ಕಾರ ಏನ್ ಬರೆದು ಕೊಟ್ಟಿದ್ರು ನನ್ನ ವಿರೋಧ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ಬೇಕಲ್ಲ. ಯಾರೇ ಆದ್ರೂ ಕೇಳ್ತಾರೆ, ಸಾಮಾನ್ಯ. ಈಗ ರಾಜ್ಯಸಭೆಗೆ ಅನುಮತಿ ಕೊಡೋ ನಿಟ್ಟಿನಲ್ಲಿ ಏನ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ? ಆ ಸಿದ್ಧತೆ ನಮ್ಗೆ ಹೇಳ್ತಾರ? ನೀವಲ್ಲಿದ್ರೆ ಹೇಳ್ತೀರಾ? ನೀವು ರಾಜ್ಯಪಾಲರ ಆಫೀಸಲ್ಲಿ ಇರ್ತೀರಾ, ನೀವು ನನಗೆ ಹೇಳ್ತೀರಾ? ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಕ್ಲಾರಿಫಿಕೇಶನ್ ಕೇಳ್ಬೇಕಾರೆ ಅದು ಗೌರ್ನರೇ ಕೇಳ್ಬೇಕಾರೆ ಏನಾದ್ರೂ ಇಂಟ್ರೆಸ್ಟ್ ಇಲ್ದ್ರೆ ಮಾಡ್ತಾರ? ನಾವು ಈ ಒಂದು ಕೇಸನ್ನು ತಗೊಂಡು ಅವ್ರು ನೋಟಿಸ್ ಕಳಿಸಿದ್ದಾರೆ. ಅದು ಗಂಭೀರ. ಅದು ನೋಟಿಸ್ ಕಳಿಸೋದು ಸಿಂಪಲ್ ಅಲ್ಲ. ನೋಟಿಸ್ ಕೊಟ್ಟ ಮೇಲೆ ಆ ಇಶ್ಯೂ ಅಲ್ಲಿ ಕ್ಲಾರಿಫಿಕೇಶನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹೇಳಿದ್ದಾರೆ, ಅದನ್ನ ನೀಡಿದ್ದೀವಿ. ಅದು ನನಗೆ ಬಂದಿರೋ ಮಾಹಿತಿ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರೆ, ನಿಮ್ ಮಾಧ್ಯಮದವರೇ ಸುಮಾರು ಜನ ಹೇಳಿದ್ದು 2ನೇ ನೋಟಿಸ್ ಅಂತ. 2ನೇ ನೋಟಿಸ್ ಯಾವ್ದು ಕೊಟ್ಟಿಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾವ್ದು ಕೊಟ್ಟಿಲ್ಲ. ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಇರ್ಲಿ, ಅದು ನನ್ನ ಅಭಿಪ್ರಾಯ. ಅವ್ರು ಏನ್ ಡಿಸೈಡ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಇಷ್ಟು ಇವತ್ತು ನಡೆದಿರೋದು. ಆ ವಿವರಗಳನ್ನ ಹೇಳಿ ಬಂದಿದ್ದೀನಿ. ಕಾದು ನೋಡೋಣ, ವೆಯ್ಟ್ ಮಾಡೋಣ. ನಾನು ವೆಯ್ಟ್ ಮಾಡ್ತೀನಿ, ನೀವು ವೆಯ್ಟ್ ಮಾಡಿ. ಆರೋಪ ಮೇಲ್ನಡಿ ಸರಿ ಅಂತಲ್ರಿ. ಈಗ ನನ್ನ ಆರೋಪಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾಗ ಏನ್ ಹೇಳಿದ್ರು ವೇದಿಕೆ ಮೇಲೆ? ನಾವ್ ಕೇಳೋದಲ್ರಿ, ಅಬ್ರಾಮ್ ಅವ್ರು ಕೇಳೋರು 10 ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಬಿಡ್ರಿ ಅಂತ. ನನ್ನ ಪ್ರಶ್ನೆ 10ಕ್ಕಲ್ಲ, 1 ಉತ್ತರ ಕೊಡ್ಲಿ. ಕೊಡ್ಲಿಲ್ಲ. ನಾನು ಗುರುವಾರ ಹೇಳಿದ್ದೆ ಭೇಟಿ ಆಗ್ಬೇಕು ಅಂತ. ಅದು ಇವತ್ತು ಕರೆದ್ರು, ಬಂದೆ, ಭೇಟಿ ಆದೆ. ಕ್ಲಾರಿಫಿಕೇಶನ್ ಏನಿತ್ತು ಎಲ್ಲ ಕೊಟ್ಟಿದ್ದೀನಿ. ಈಗ ನಾನು ಒಂದು ಇಶ್ಯೂನ ಡೀಲ್ ಮಾಡ್ತಾ ಇದ್ದಾಗ ಅವ್ರನ್ನ ಕುಂಡಿಸ್ಕೊಂಡು ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೇಳೋದು ಏನಕ್ಕೆ ಕೇಳ್ತೀನಿ? ಮುಂದುವರ್ಸ್ಬೇಕಾದ್ರೆ ಯಾವ್ದು ಅಡಚಣೆ ಇರಬಾರ್ದು, ಎಲ್ಲ ಕ್ಲಿಯರ್ ಆಗಿರ್ಬೇಕು ಅಂತ. ಆ ಕ್ಲಾರಿಟಿ ಅವ್ರಿಗೆ ಬರಬೇಕು ಅಂತ ಅವ್ರು ಕೇಳಿದರೆ ಕರೆಕ್ಟಾ ಮಾಡಿದ್ದಾರೆ, ತಪ್ಪೇನಿಲ್ಲ. ಅದು ಇಷ್ಟನ್ನು ಹೇಳಿ ನೀವು ನಾವು ಕಾಯೋಣ. ಈಗ ನಾನು ಮೊದ್ಲು ಹೇಳಿದ್ದ ನೀವು ಮತ್ತೆ ಅದನ್ನೇ ಕೇಳ್ತಾ ಇದ್ದ. ದೂರಲ್ಲಿ ಕ್ಲಾರಿಟಿ ಇದೆ. ಅದಾದ್ಮೇಲೆ ಉತ್ತರ ಕೊಟ್ರಲ್ಲ ಸರ್ಕಾರ, ಅದು ನನ್ನ ಮೇಲೆ ಆರೋಪ ಮಾಡಿದಾಗ ಆ ಆರೋಪದ ಬಗ್ಗೆ ಕೇಳ್ಬೇಕಲ್ಲ. ಡನ್ ದ ರೈಟ್ ಥಿಂಗ್. ನಾನಲ್ಲ, ಯಾವನೇ ಆದ್ರೂ ಸರಿ, ಆರೋಪಿ ಅಂತ ಇದ್ದ ಬೇರೆ ಇದ್ಮೇಲೆ ಕೇಳಲೇಬೇಕು. ಕೇಳೋರೆ ತಪ್ಪಿಲ್ಲ. ಆ ಪ್ರಶ್ನೆಗೆ ಆಲ್ ದಿ ಬೆಸ್ಟ್. ಸರ್ಕಾರ ಏನ್ ಬೇಕಾದ್ರೆ ಮಾಡಕ್ ಹೊರಡ್ಲಿ, ಸಂತೋಷ. ಈಗ ಯಾವ್ದೈತೆ, ಒಂದಿದ್ದು ಕ್ಲೋಸ್ ಆಯ್ತು, ಇನ್ನೊಂದು ಐತೆ ನಡೀತಾ ಐತೆ.
ಹೊಸದ್ ಯಾವ್ದು ಇಲ್ಲಲ್ಲ, ಹೊಸದ್ ಸೃಷ್ಟಿ ಮಾಡ್ಬೇಕು. ಹೋದ್ಸಲಿ ನಾನು ತಪ್ಪು ಮಾಡ್ಬಿಟ್ಟೆ, ನೈಸ್ ಕೇಸ್ ಹಾಕಿದಾಗ ನಾನು ತಪ್ಪು ಮಾಡಿದೆ, ಕ್ಲೋಸ್ ಆಗಿದ್ದನ್ನ ಓಪನ್ ಮಾಡಿಸೋದು ನಮಗೆ ಗೊತ್ತಿಲ್ದಿರಾ. ಈ ಸರಿ ಸರ್ಕಾರಕ್ಕೆ ನೇರ ಸವಾಲ್ ಹುಡುಕ್ರಿ. ಪ್ರಾಸಿಕ್ಯೂಷನ್ ಕೊಟ್ಟೆ ಕೊಡ್ತಾರೆ, ಅದು ಕೊಡ್ಬೇಕೋ ಬೇಡ ಅನ್ನೋದು ಅವರ ಡಿಸಿಷನ್. ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ ಇವತ್ತು, ಎಲ್ಲದಕ್ಕೂ ಸಮಜಾಯಿಸಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ಹೇಳಕ್ಕಾಗಲ್ಲ, ನಮ್ಮ ಹತ್ರ ಹೇಳಕ್ಕೂ ಆಗಲ್ಲ, ನಾವು ಕೇಳೋದು ಸರಿಯಲ್ಲ. ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ. ಇದು ನನ್ನ ರಿಯಾಕ್ಷನ್. ಅದು ಲಾಸ್ಟ್ ಟೈಮ್ ಕೇಳಿದ್ರು, ಮೊದಲನೇ ಬಾರಿ ನಾನು ಬಂದಾಗ. ಅದು ಆವತ್ತು ರಾತ್ರಿ ಸಾಯಂಕಾಲ ನಾನು ಇಮಿಡಿಯೇಟ್ಲಿ ತಂದು ಕೊಟ್ಟೆ. ಅದನ್ನ ಕ್ಯಾಬಿನೆಟ್ ಅಲ್ಲೂ ನೋಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ 2 ದಿನ ಬಿಟ್ಟು ಇನ್ನು ಕೆಲವು ಡಾಕ್ಯುಮೆಂಟ್ ಇಮಿಡಿಯೇಟ್ ಆಗಿ ಅವ್ರ ಜೊತೆ ಇಟ್ಟಿದ್ದನ್ನ ನಾನು ತಗೊಂಡ್ಬಂದು ಕೊಟ್ಟಿದ್ದೀನಿ. ಅದು ಆಲೈಸಿದ್ದಾರೆ. ಏನ್ ಬೇಕಾಗಿಲ್ಲ, ಏನ್ ಕ್ಲಾರಿಫಿಕೇಶನ್ ನಮ್ಮ ಬಗ್ಗೆ ಮಾಡೋ ಆಪ್ ಆದ್ರೆ ಏನು ಅಂತ. ಅದು ಸಾಮಾನ್ಯವಾಗಿ ನೀವೇ ಆದ್ರೂ ಸರಿ, ಅವರೇ ಆದ್ರೂ ಸರಿ, ಸರ್ಕಾರ ಕರೆದಿದೆ. ಸರ್ಕಾರ ಏನ್ ಬರೆದು ಕೊಟ್ಟಿದ್ರು ನನ್ನ ವಿರೋಧ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ಬೇಕಲ್ಲ. ಯಾರೇ ಆದ್ರೂ ಕೇಳ್ತಾರೆ, ಸಾಮಾನ್ಯ. ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ನಿಟ್ಟಿನಲ್ಲಿ ಏನ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ? ಆ ಸಿದ್ಧತೆ ನಮ್ಗೆ ಹೇಳ್ತಾರ? ನೀವಲ್ಲಿದ್ರೆ ಹೇಳ್ತೀರಾ? ನೀವು ರಾಜ್ಯಪಾಲರ ಆಫೀಸಲ್ಲಿ ಇರ್ತೀರಾ, ನೀವು ನನಗೆ ಹೇಳ್ತೀರಾ? ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈಗ ಕ್ಲಾರಿಫಿಕೇಶನ್ ಕೇಳ್ಬೇಕಾರೆ ಅದು ಗೌರ್ನರೇ ಕೇಳ್ಬೇಕಾರೆ ಏನಾದ್ರೂ ಇಂಟ್ರೆಸ್ಟ್ ಇಲ್ದ್ರೆ ಮಾಡ್ತಾರ? ನಾವು ಈ ಒಂದು ಕೇಸನ್ನು ತಗೊಂಡು ಅವ್ರು ನೋಟಿಸ್ ಕಳಿಸಿದ್ದಾರೆ, ಅದು ಗಂಭೀರ. ಅದು ನೋಟಿಸ್ ಕಳಿಸೋದು ಸಿಂಪಲ್ ಅಲ್ಲ. ನೋಟಿಸ್ ಕೊಟ್ಟ ಮೇಲೆ ಆ ಇಶ್ಯೂ ಅಲ್ಲಿ ಕ್ಲಾರಿಫಿಕೇಶನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹೇಳಿದ್ದಾರೆ, ಅದನ್ನ ನೀಡಿದ್ದೀವಿ. ಅದು ನನಗೆ ಬಂದಿರೋ ಮಾಹಿತಿ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರೆ, ನಿಮ್ ಮಾಧ್ಯಮದವರೇ ಸುಮಾರು ಜನ ಹೇಳಿದ್ದು 2ನೇ ನೋಟಿಸ್ ಅಂತ. 2ನೇ ನೋಟಿಸ್ ಯಾವ್ದು ಕೊಟ್ಟಿಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾವ್ದು ಕೊಟ್ಟಿಲ್ಲ. ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಇರ್ಲಿ, ಅದು ನನ್ನ ಅಭಿಪ್ರಾಯ. ಅವ್ರು ಏನ್ ಡಿಸೈಡ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಇಷ್ಟು ಇವತ್ತು ನಡೆದಿರೋದು. ಆ ವಿವರಗಳನ್ನ ಹೇಳಿ ಬಂದಿದ್ದೀನಿ. ಕಾದು ನೋಡೋಣ, ವೇಟ್ ಮಾಡೋಣ. ನಾನು ವೇಟ್ ಮಾಡ್ತೀನಿ, ನೀವು ವೇಟ್ ಮಾಡಿ. ಆರೋಪ ಮೇಲ್ನಡಿ ಸರಿ ಅಂತಲ್ರಿ. ಈಗ ನನ್ನ ಆರೋಪಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾಗ ಏನ್ ಹೇಳಿದ್ರು ವೇದಿಕೆ ಮೇಲೆ? ನಾವ್ ಕೇಳೋದಲ್ರಿ, ಅಬ್ರಾಮ್ ಅವ್ರು ಕೇಳೋದ್ರ 10 ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಬಿಡ್ರಿ ಅಂತ. ನನ್ನ ಪ್ರಶ್ನೆ 10ಕ್ಕಲ್ಲ, 1ಕ್ಕೆ ಉತ್ತರ ಕೊಡ್ಲಿ. ಕೊಡ್ಲಿಲ್ಲ. ನಾನು ಗುರುವಾರ ಕೇಳಿದ್ದೆ ಭೇಟಿ ಆಗ್ಬೇಕು ಅಂತ. ಅದು ಇವತ್ತು ಕರೆದ್ರು, ಬಂದೆ, ಭೇಟಿ ಆದೆ, ಕ್ಲಾರಿಫಿಕೇಶನ್ ಏನಿತ್ತು ಎಲ್ಲ ಕೊಟ್ಟಿದ್ದೀನಿ. ಈಗ ನಾನು ಒಂದು ಇಶ್ಯೂನ ಡೀಲ್ ಮಾಡ್ತಾ ಇದ್ದಾಗ ಅವ್ರನ್ನ ಕುಂಡಿಸ್ಕೊಂಡು ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೇಳೋದು ಏನಕ್ಕೆ ಕೇಳ್ತೀನಿ? ಮುಂದುವರ್ಸ್ಬೇಕಾದ್ರೆ ಯಾವ್ದು ಅಡಚಣೆ ಇರಬಾರ್ದು, ಎಲ್ಲ ಕ್ಲಿಯರ್ ಆಗಿರ್ಬೇಕು ಅಂತ. ಆ ಕ್ಲಾರಿಟಿ ಅವ್ರಿಗೆ ಬರಬೇಕು ಅಂತ ಅವ್ರು ಕೇಳಿದರೆ ಕರೆಕ್ಟಾ ಮಾಡಿದ್ದಾರೆ, ತಪ್ಪೇನಿಲ್ಲ. ಅದು ಇಷ್ಟನ್ನು ಹೇಳಿ ನೀವು ನಾವು ಕಾಯೋಣ. ಈಗ ನಾನು ಮೊದ್ಲು ಹೇಳಿದ್ದ ನೀವು ಮತ್ತೆ ಅದನ್ನೇ ಕೇಳ್ತಾ ಇದ್ದ. ದೂರಲ್ಲಿ ಕ್ಲಾರಿಟಿ ಇದೆ, ಅದಾದ್ಮೇಲೆ ಉತ್ತರ ಕೊಟ್ರಲ್ಲ ಸರ್ಕಾರ, ಅದು ನನ್ನ ಮೇಲೆ ಆರೋಪ ಮಾಡಿದಾಗ ಆ ಆರೋಪದ ಬಗ್ಗೆ ಕೇಳ್ಬೇಕಲ್ಲ. ಡನ್ ದ ರೈಟ್ ಥಿಂಗ್. ನಾನಲ್ಲ, ಯಾವನೇ ಆದ್ರೂ ಸರಿ, ಆರೋಪಿ ಅಂತ ಇದ್ದ ಬೇರೆ ಇದ್ಮೇಲೆ ಕೇಳಲೇಬೇಕು. ಕೇಳೋರೆ ತಪ್ಪಿಲ್ಲ. ಆ ಪ್ರಶ್ನೆಗೆ
ಆಲ್ ದಿ ಬೆಸ್ಟ್. ಸರ್ಕಾರ ಏನ್ ಬೇಕಾದ್ರೆ ಮಾಡಕ್ ಹೊರಡ್ಲಿ, ಸಂತೋಷ. ಈಗ ಯಾವ್ದೈತೆ, ಒಂದಿದ್ದು ಕ್ಲೋಸ್ ಆಯ್ತು, ಇನ್ನೊಂದ್ ಐತೆ ನಡೀತಾ ಐತೆ, ಹೊಸದ್ ಯಾವ್ದು ಇಲ್ಲಲ್ಲ. ಹೊಸದ್ ಸೃಷ್ಟಿ ಮಾಡ್ಬೇಕು. ಹೋದ್ಸಲಿ ನಾನು ತಪ್ಪು ಮಾಡ್ಬಿಟ್ಟೆ, ನೈಸ್ ಕೇಸ್ ಹಾಕಿದಾಗ ನಾನು ತಪ್ಪು ಮಾಡಿದೆ, ಕ್ಲೋಸ್ ಆಗಿದ್ದನ್ನ ಓಪನ್ ಮಾಡಿಸೋದು ನಮಗೆ ಗೊತ್ತಿಲ್ದಿರಾ. ಈ ಸರಿ ಸರ್ಕಾರಕ್ಕೆ ನೇರ ಸವಾಲ್ ಹುಡುಕ್ರಿ.